ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ನಾಡಿದ್ದು ಬುಧವಾರ ಸಂಜೆ 4:05 ಸರಿಯಾಗಿ ಅವರು ಪದಗ್ರಹಣವನ್ನ ಮಾಡ್ತಾರೆ ಅಂತೇಳಿ ತಿಳಿದು ಬರ್ತಾ ಇದೆ. ಬಹಳ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಹೈಕಮಾಂಡ್ನ ಸೂಚನೆಯಂತೆ ಅದ್ದೂರಿ ಪದಗ್ರಹಣಕ್ಕೆ ಇಲ್ಲಿ ಕಾಂಗ್ರೆಸ್ ಮುಂದಾಗ್ತಾ ಇಲ್ಲ. ಬಹಳ ಸಿಂಪಲ್ ಆಗಿ ಲೋಕಭವನದಲ್ಲೇ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ಫ್ಯಾಕ್ಟ್ ಈ ಒಂದು ಕಾರ್ಯಕ್ರಮದ ಸಿದ್ಧತೆ ಹೇಗೆ ನಡೀತಾ ಇದೆ ಅಂತ ಹೇಳಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಕೂಡ ರಾಜಭವನಕ್ಕೆ ಹೋಗಿ ಎಲ್ಲ ಅವಲೋಕಿಸಿದ್ರು. ಇದೆಲ್ಲ ಒಂದ್ ಕಡೆ ಆಗ್ತಾ ಇದ್ರೆ, ಮತ್ತೊಂದ್ ಕಡೆ ಈಗ ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬಹಳ ಪೂಜೆ ಪುನಸ್ಕಾರ, ಹೋಮ ಹವನ, ಅವ್ರು ಮುಖ್ಯಮಂತ್ರಿ ಆಗ್ಲಿ ಅಂತ ಹರಕೆ ಕಟ್ಕೊಂಡವರಿಗೆಲ್ಲ ಹರಕೆ ತೀರಿಸೋ ಸಂದರ್ಭ, ಈ ತರದ್ದೆಲ್ಲ ಗಮನಿಸ್ತಾ ಇದ್ವಿ. ಸ್ವತಃ ಡಿ ಕೆ ಶಿವಕುಮಾರ್ ಅವರು ಕೂಡ ಈ ಹಿಂದೆ ಏನೋ ಈ ಕಾರ್ಣಿಕ ಹೇಳುವಂತ ಸಂದರ್ಭದಲ್ಲಿ ಬಳ್ಳಾರಿ ಭಾಗದಲ್ಲಿ ಅವರೇನೋ ಹೆಲಿಕಾಪ್ಟರ್ ಹೋಗಿದ್ರಂತೆ. ಸೊ ಈ ಕಾರ್ಣಿಕ ಹೇಳೋ ಸಂದರ್ಭದಲ್ಲಿ ಅದರ ಮೇಲೆ ಅವರು ಹಾರಾಡದಂತ ಕಾರಣಕ್ಕಾಗಿ ಅವರಿಗೆ ದೋಷ ಉಂಟಾಗಿದೆ. ಆ ಕಾರಣಕ್ಕಾಗಿನೇ ಅವ್ರ ಮೇಲೆ ಸಾಲು ಸಾಲು ರೈಡ್ಗಳಾಯ್ತು, ಜೈಲಿಗೆ ಹೋಗಿ ಬರ್ಬೇಕಾಯ್ತು ಅಂತೆಲ್ಲ ಕೆಲವರು ಅದನ್ನು ಹೇಳ್ತಾ ಇದ್ರು. ಸೊ ಡಿ ಕೆ ಶಿವಕುಮಾರ್ ಅವರ ಕುಟುಂಬ ಕೂಡ ಬಹುಶಃ ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಾಗಿನ ದೋಷ ಪರಿಹಾರಕ್ಕೆ ಸಂಬಂಧಪಟ್ಟಾಗಿನ ಪೂಜೆ ಪುನಸ್ಕಾರ ಕೂಡ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ಬರೀ ನಾಡಿದ್ದಿನ ವ್ಯವಸ್ಥೆ ಜೊತೆಗೆ ಪೂಜೆ ಪುನಸ್ಕಾರ, ಹೋಮ ಹವನ ಇದೆಲ್ಲ ಹೇಗೆ ನಡೀತಾ ಇದೆ ರಿಪೋರ್ಟ್ ಅನ್ನು ನೋಡ್ಕೊಂಬೋಣ. ಕಾಂಗ್ರೆಸ್ನ ಕಟ್ಟಾಳು ಡಿ ಕೆ ಶಿವಕುಮಾರ್ ಅವರ ಕನಸು ಸಾಕಾರಗೊಳ್ಳೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. LED ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದೀವಿ. ಹೊರಗಡೆ ಅಭಿಮಾನಿಗಳೆಲ್ಲ ಹೊರಗಡೆಯಿಂದ ಬರ್ತಾರಲ್ಲ, ಅವರೆಲ್ಲ ವೀಕ್ಷಣೆ ಮಾಡಬೇಕಲ್ಲ. ರಾಜಕಾರಣದಲ್ಲಿ ಒಂದೊಂದೇ ಹಂತ ಬೆಳೆಯಬೇಕು ಅನ್ನೋದು ಪ್ರತಿ ರಾಜಕಾರಣಿಯ ಗುರಿ. ಇಂಥ ಗುರಿ ತಲುಪುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ. ಸುದೀರ್ಘ 3.5 ದಶಕಗಳ ರಾಜಕೀಯ ಜೀವನದಲ್ಲಿ ಮಹತ್ತರ ಕ್ಷಣಕ್ಕೆ ಸಾಕ್ಷಿಯಾಗ್ತಿದ್ದಾರೆ. ಇದೇ ತಿಂಗಳು 3ನೇ ತಾರೀಕು ಅಂದ್ರೆ ನಾಡಿದ್ದು ಸಂಜೆ 4 ಗಂಟೆಗೆ ಡಿಕೆ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕನಕಪುರ ಬಂಡೆಯ ಪದಗ್ರಹಣಕ್ಕೆ ರಾಜಭವನದಲ್ಲಿ ಈಗಾಗಲೇ ತಯಾರಿ ಜೋರಾಗಿ ನಡೆಯುತ್ತಿದೆ. ಕಾಂಗ್ರೆಸ್ನ ಕಟ್ಟಾಳು ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕನಸು ಸಾಕಾರಗೊಳ್ಳೋದಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಜೂನ್ 3ನೇ ತಾರೀಕಿನಂದು ಸಾಯಂಕಾಲ 4 ಗಂಟೆಗೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ತೆಗೆದುಕೊಳ್ತಾರೆ. ಇದಕ್ಕೆ ಇದೀಗ ಲೋಕಭವನದಲ್ಲಿ ಪೂರ್ವಸಿದ್ಧತಾ ಕಾರ್ಯಕ್ರಮಗಳು ಪ್ರಾರಂಭವಾಗಿದ್ದಾವೆ. ಈಗಾಗಲೇ ಲೋಕಭವನಕ್ಕೆ ಎಲ್ಲ ರೀತಿಯ ಪರಿಕರಗಳು ಬಂದಿದ್ದಾವೆ. ಮೈಕ್ಗಳು, ತೋಟಗಾರಿಕಾ ಇಲಾಖೆಯಿಂದ ಹೂವಿನ ಪಾಟ್ಗಳು ಸೇರಿದಂತೆ ಎಲ್ಲ ಉಪಕರಣಗಳನ್ನ, ಸಲಕರಣೆಗಳನ್ನ ತಂದು ಜೋಡಿಸುವಂತಹ ಕೆಲಸಗಳು ಕೂಡ ಲೋಕಭವನದಲ್ಲಿ ಜೋರಾಗಿ ನಡೀತಾ ಇದೆ. ಸುಮಾರು 500ಕ್ಕೂ ಹೆಚ್ಚು ಮಂದಿಗೆ ಲೋಕಭವನದ ಒಳಭಾಗ ವಿಶೇಷವಾದಂತಹ ಪಾಸ್ ಅನ್ನು ಕೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ಇನ್ನು ಡಿಕೆಗೆ ಸದಾ ಬೆನ್ನೆಲುಬಾಗಿ ನಿಂತಿದ್ದು ಸಹೋದರ ಡಿಕೆ ಸುರೇಶ್. ಅಣ್ಣನ ಪದಗ್ರಹಣದಲ್ಲಿ ಯಾವುದೇ ತೊಂದರೆ ಆಗದಂತೆ ನಿಗಾ ವಹಿಸಿದ್ದಾರೆ. ಪ್ರಮಾಣ ವಚನ ನಡೆಯಲಿರುವ ಲೋಕಭವನದ ಗಾಜಿನ ಮನೆಯಲ್ಲಿ ಪರಿಶೀಲನೆ ನಡೆಸಿದ್ದಾರೆ. ಮಾಗಡಿ ಶಾಸಕ ಬಾಲಕೃಷ್ಣ ಜೊತೆ ಸೇರಿ ತಯಾರಿ ಹೇಗೆ ನಡೆದಿದೆ ಅನ್ನೋದನ್ನ ಪರಿಶೀಲಿಸಿದ್ದಾರೆ. ಈ ವೇಳೆ ಕಾಂಗ್ರೆಸ್ ನಾಯಕರು ಹಾಗೂ ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು. ಇನ್ನು ಪ್ರಮಾಣ ವಚನ ಸಿದ್ಧತೆ ಬಗ್ಗೆ ಮಾಗಡಿ ಶಾಸಕ ಬಾಲಕೃಷ್ಣ ಟಿವಿ9 ಜೊತೆ ಮಾತನಾಡಿದ್ರು. ಲೋಕಭವನದ ಸುತ್ತಮುತ್ತ LED ವ್ಯವಸ್ಥೆ ಮಾಡಲಾಗುತ್ತೆ ಅಂತ ಮಾಹಿತಿ ಹಂಚಿಕೊಂಡ್ರು. ಸರ್, ಪ್ರಿಪರೇಷನ್ ಆಸ್ ಯೂಶುವಲ್ ಆಗಿ ಅಧಿಕಾರಿಗಳು ಜವಾಬ್ದಾರಿ ತಗೊಂಡು ಮಾಡ್ತಾ ಇದ್ದಾರೆ. ಜಸ್ಟ್ ನಾವು ನೋಡ್ಲಿಕ್ಕೆ ಹೋಗಿದ್ದು ಅಷ್ಟೇ. ಏನಾದರೂ ಸಣ್ಣ ಪುಟ್ಟ ಅಲ್ಲಿ ಸಜೆಷನ್ಗಳಿದ್ರೆ ಕೊಟ್ಟು ಅದನ್ನು ಬದಲಾವಣೆ ಮಾಡಬೇಕು ಅಂತೇಳಿ ಡಿ ಕೆ ಸುರೇಶ್ ಅವರು ಖುದ್ದು ಅಲ್ಲಿ ಹೋಗಿ ನೋಡ್ಕೊಂಬಂದ್ರು. ಅವ್ರ ಜೊತೆ ನಾವು ಕೂಡ ಹೋಗಿ ಅಲ್ಲೆಲ್ಲ ಯಾವ ರೀತಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಅಂತ ವೀಕ್ಷಣೆ ಮಾಡ್ಕೊಂಬಂದು LED ವ್ಯವಸ್ಥೆ ಮಾಡ್ಲಿಕ್ಕೆ ಹೇಳಿದೀವಿ ಹೊರಗಡೆ. ಕಾರಣ ಏನಂದ್ರೆ ನಮ್ಮ ಅಭಿಮಾನಿಗಳೆಲ್ಲ ಹೊರಗಡೆಯಿಂದ ಬರ್ತಾರಲ್ಲ, ಅವರೆಲ್ಲ ವೀಕ್ಷಣೆ ಮಾಡಬೇಕಲ್ಲ. ಅವ್ರಿಗೇನೋ ಒಂದು ಕುತೂಹಲ ಮತ್ತು ಖುಷಿ, ಅದರಿಂದ ವೀಕ್ಷಣೆ ಮಾಡ್ಲಿಕ್ಕೆ ಬರ್ತಾರೆ. ಅದಕ್ಕೆ LED ವ್ಯವಸ್ಥೆಗಳು ಮಾಡಿ ಅಂತ ಹೇಳಿದೀವಿ. ಇಲ್ಲೇ ಸುತ್ತಮುತ್ತ ರಾಜಭವನ ಸುತ್ತಮುತ್ತ LED ವ್ಯವಸ್ಥೆಗಳು ಇರ್ತವೆ. ಇನ್ನು ಪದಗ್ರಹಣಕ್ಕೆ ಮುನ್ನ ಡಿಕೆ ಶಿವಕುಮಾರ್ ಸ್ವಕ್ಷೇತ್ರಕ್ಕೆ ಭೇಟಿ ಕೊಡುವ ಸಾಧ್ಯತೆ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನಾದ ಬಳಿಕ ಮೊದಲ ಭೇಟಿ ಇದಾಗಲಿದೆ. ಇಷ್ಟೇ ಅಲ್ಲದೆ ನಾಳೆ ತಾಯಿಯನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆಯಲಿದ್ದಾರೆ ಎನ್ನಲಾಗಿದೆ. ಇನ್ನು ದೆಹಲಿಗೆ ತೆರಳುವ ಮುನ್ನ ಡಿಕೆ ಶಿವಕುಮಾರ್ ಹೆಚ್ಚು ಹಸನ್ಮುಖಿಯಾಗಿ ಕಂಡರು. ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದ ಬಾಲ್ಕನಿಯಲ್ಲಿ ಬೆಳಗ್ಗೆ ಬಂದು ನಿಂತಿದ್ರು. ಆಗ ಡಿಕೆ ಶಿವಕುಮಾರ್ ಮಂದಹಾಸ ಬೀರಿದ್ರು. ಅಭಿಮಾನಿಗಳು ಕಾರ್ಯಕರ್ತರತ್ತ ಕೈ ಸನ್ನೆ ಮಾಡುತ್ತಾ ಹ್ಯಾಪಿ ಮೂಡ್ನಲ್ಲಿದ್ರು. ಈ ವೇಳೆ ಕೈ ಬೀಸಿ ಬಂದವರನ್ನ ಒಳಗೆ ಬಿಡಿ ಅಂತ ಸನ್ನೆ ಮಾಡಿದ್ರು. ಸಿಎಂ ಪಟ್ಟದ ಕನಸು ನನಸಾಗ್ತಿರುವ ಸಂತೋಷ ಡಿಕೆ ಮುಖದಲ್ಲಿ ಎದ್ದು ಕಾಣ್ತಿತ್ತು. ದೋಷ ಪರಿಹರಿಸಿಕೊಂಡು ಸಿಎಂ ಪಟ್ಟಕ್ಕೇರಿದ್ರ ಡಿಕೆ ಶಿವಕುಮಾರ್ ಮಹಾ ದೈವ ಭಕ್ತ. ಪ್ರಾರ್ಥನೆ ಹಾಗೂ ಪ್ರತಿಫಲದ ಮೇಲೆ ನಂಬಿಕೆ ಇಟ್ಟವರು. ಇಂಥ ಡಿಕೆ ಈ ಹಿಂದೆ ಮೈಲಾರ ಲಿಂಗೇಶ್ವರ ಕೋಪಕ್ಕೆ ಗುರಿಯಾಗಿದ್ರ ಎನ್ನುವ ಪ್ರಶ್ನೆ ಸೃಷ್ಟಿಯಾಗಿದೆ.
ವಿಷಯ ಅಂದ್ರೆ ಪ್ರತಿ ವರ್ಷ ಮೈಲಾರ್ ಲಿಂಗೇಶ್ವರ ಕಾರ್ಣಿಕ ನುಡಿಯಲಾಗುತ್ತೆ. 2018ರಲ್ಲಿ ಡಿಕೆ ಕಾರ್ಣಿಕ ಕೇಳಲು ಹೆಲಿಕಾಪ್ಟರ್ನಲ್ಲಿ ಬಂದಿದ್ರು. ದೇಗುಲದ ಮೇಲೆ ಹೆಲಿಕಾಪ್ಟರ್ ಹಾರಿದ್ರೆ ಅದನ್ನ ಅಪಶಕುನ ಅಂತಲೇ ನಂಬಲಾಗುತ್ತೆ. ಹಿಂದೆ ಜನಾರ್ದನ್ ರೆಡ್ಡಿ ಹೆಲಿಕಾಪ್ಟರ್ ದೇಗುಲದ ಮೇಲೆ ಹಾರಾಡಿದ್ದಕ್ಕೆ ಸಾಲು ಸಾಲು ಸಂಕಷ್ಟ ಅನುಭವಿಸಿದ್ರು ಎಂದು ಭಕ್ತರು ನಂಬ್ತಾರೆ. ಇದೇ ಕಾರಣಕ್ಕೆ ಡಿಕೆ ಕೂಡ ಐಟಿ ಇಡಿ ದಾಳಿಗೆ ತುತ್ತಾಗಿ ಜೈಲು ವಾಸ ಅನುಭವಿಸಿದ್ರು ಎಂದು ಮಾತನಾಡಿಕೊಳ್ತಾರೆ. ಹೀಗಾಗಿ 2020ರ ಡಿಸೆಂಬರ್ 18ರಂದು ಡಿಕೆ ಮೈಲಾರಕ್ಕೆ ಬಂದಿದ್ರು. ಧರ್ಮದರ್ಶಿಗಳ ಸಲಹೆಯಂತೆ ಪೂಜೆ ಸಲ್ಲಿಸಿದ್ರು. 1 ಕೆಜಿ ಬೆಳ್ಳಿ ಹೆಲಿಕಾಪ್ಟರ್ ಅನ್ನ ತಪ್ಪು ಕಾಣಿಕೆ ನೀಡಿ ದೋಷ ಪರಿಹಾರ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ. ಇನ್ನು ಡಿಕೆ ಶಾಪ ವಿಮೋಚನೆಗಾಗಿ ಹರಕೆ ಕಟ್ಟಿಕೊಂಡಿದ್ದ ಭಕ್ತ ರಾಜು ತಮ್ಮಣ್ಣನವರೆಂಬಾತ ಮೊಣಕಾಲ್ನಲ್ಲಿ ಸನ್ನಿಧಿ ಸುತ್ತು ಹಾಕಿ ಸೇವೆ ಸಲ್ಲಿಸಿದ್ದಾರೆ. ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ತಾಲೂಕಿನ ಮೈಲಾರದಲ್ಲಿ ಡಿಕೆಗಾಗಿ ಹರಕೆ ತೀರಿಸಿದ್ದಾರೆ. ಇನ್ನು ನೂತನ ಮುಖ್ಯಮಂತ್ರಿ ಪದಗ್ರಹಣಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕರು ಲೇವಡಿ ಮಾಡುತ್ತಿದ್ದಾರೆ. ಸಿದ್ದರಾಮಯ್ಯರನ್ನ ಅಧಿಕಾರದಿಂದ ಕೆಳಗಿಳಿಸಿರುವ ಹೈಕಮಾಂಡ್ ನಡೆಯನ್ನ ವಿಪಕ್ಷ ನಾಯಕ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ರಾಹುಲ್ ಗಾಂಧಿ ಹೋದಲ್ಲಿ ಬಂದಲ್ಲಿ ಬ್ಯಾಕ್ವರ್ಡ್ ಅಂತಾರೆ, ಆದ್ರೆ ಹಿಂದುಳಿದ ನಾಯಕರಿಗೆ ಅನ್ಯಾಯ ಮಾಡ್ತಾರೆ ಎಂದು ವ್ಯಂಗ್ಯವಾಡಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೂತನ ಸಿಎಂರಿಂದ ಸುಧಾರಣೆಯನ್ನ ನಿರೀಕ್ಷೆ ಮಾಡಬೇಡಿ ಎಂದ್ರು. ಕಾಂಗ್ರೆಸ್ಸಿನ ಕಿತ್ತಾಕಿರೋ ಆಟದಲ್ಲಿ ಅತಿ ಹೆಚ್ಚು ಜನ ದೇವರಾಜ ಅರಸ್, ಬಂಗಾರಪ್ಪ, ಈಗ ಸಿದ್ದರಾಮಯ್ಯ. 4 ಜನದಲ್ಲಿ 3 ಜನ ಬ್ಯಾಕ್ವರ್ಡ್. ಕಾಂಗ್ರೆಸ್ ಪಾರ್ಟಿ ಬರ್ತಾ ಬ್ಯಾಕ್ವರ್ಡ್ ಮಾಡ್ತಾ ಇದೆ. ಬ್ಯಾಕ್ವರ್ಡ್ ಗೋ ಬ್ಯಾಕ್. ಆಡಳಿತಾತ್ಮಕವಾಗಿ ಹೊಸ ಮುಖ್ಯಮಂತ್ರಿಗಳಿಂದ ನೀವೇನೂ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸುಧಾರಣೆ ಕೂಡ ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅಭಿವೃದ್ಧಿನೂ ಕೂಡ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಡಿಕೆ ಶಿವಕುಮಾರ್ ಪದಗ್ರಹಣಕ್ಕೆ ಸದ್ಯ ಕೌಂಟ್ ಡೌನ್ ಶುರುವಾಗಿದೆ. ನಾಡಿದ್ದು ಸಂಜೆ ಡಿಕೆ ಪ್ರಮಾಣ ವಚನಕ್ಕೆ ಭರ್ಜರಿ ಸಿದ್ಧತೆಯೂ ನಡೆಯುತ್ತಿದೆ. ಈ ನಡುವೆ ರಾಜಕೀಯ ಪಡಸಾಲೆಯಲ್ಲಿ ದಾಳಿ ಪ್ರತಿ ದಾಳವೂ ಉರುಳುತ್ತಿದೆ. ಪ್ರಸನ್ನ ಜೊತೆ ಹರೀಶ್, ಟಿವಿ9 ಬೆಂಗಳೂರು.